ಇದು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಗತಿಗೆಟ್ಟ ಸರ್ಕಾರ ಅಂತ ಹೇಳ್ಬೋದು. ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಎಜುಕೇಷನ್ ಕೊಡಲಿಕ್ಕೆ ಮಕ್ಕಳಿಗೆ ಪ್ರತಿಯೊಂದರಲ್ಲೂ ಒಂದು ಸೆಸ್ ಅಂತ ಕಲೆಕ್ಟ್ ಮಾಡ್ತಾಯಿದ್ದಾರೆ ನನಗೆ ಗೊತ್ತಿರೋ ಹಾಗೆ. ಯಾಕಂದ್ರೆ ಒಂದು ಮನೆ ಕಂದಾಯ ಕಟ್ಟಲಿ ಬೇರೆಲ್ಲಿ ವಿದ್ಯಾ ಸೆಸ್ ಅಂತ ಇರುತ್ತಲ್ಲ, ವಿದ್ಯಾನಿಧಿ ಇರತ್ತೊಳಗೆ ಅಬ್ಸರ್ವ್ ಮಾಡಿರಿ. ಆ ದುಡ್ಡೆಲ್ಲ ಎಲ್ಲೋಯ್ತು ಹಂಗಾರೆ? ಆ ಹಣ ಏನು ಮಾಡ್ತಾರೆ ಸರ್ಕಾರ? ಅದನ್ನು ಅದು ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಿಗೆ ಅದು ಉಪಯೋಗ ಇಲ್ಲ ಅಂತ ಆ ಸೆಸ್ ಕಟ್ಟೋದು. ಪ್ರತಿಯೊಬ್ಬ ಪ್ರಜೆನೂ ಕಟ್ತಾರೆ. ಅದಕ್ಕೆ ಮನೆ ಇದ್ದವರು ಕಟ್ತಾರೆ, ಬೇರೆ ರೀತಿಯಲ್ಲಿ ಮನೆ ಇದ್ದವರು ಕಟ್ತಾರೆ. ಅದನ್ನು ಆ ಹಣ ಎಲ್ಲೋಗ್ತಾ ಇದೆ ಹಾಗಾದ್ರೆ ಸರ್ಕಾರ ಉತ್ತರ ಕೊಡಬೇಕು. ಅದಕ್ಕೆ ವಿದ್ಯೆಗೆ ಉಪಯೋಗಿಸ್ಬೇಕು ಅದನ್ನು, ಹೌದು ತಾನೆ? ಇವ್ರು ಯಾವುದೋ ಒಂದು ಸ್ಕೀಮ್ಗಳಿಗೆ, ಅವರ ಜನಪ್ರಿಯ ಘೋಷಣೆಗಳಿಗೆ, ಅವರ ಒಂದು ರಾಜಕೀಯ ತೆವಲುಗಳಿಗೆ ಮಾಡ್ಕೊಂಡು ಇರೋ ಬೊಕ್ಕಸೆಲ್ಲ ಖಾಲಿ ಮಾಡ್ತಾ ಹೋದರೆ ಇವತ್ತು ಸರ್ಕಾರಿ ಶಾಲೆ ಮಕ್ಕಳ ಹತ್ರ ಆನ್ಸರ್ ಉತ್ತರ ಪತ್ರಿಕೆಯನ್ನು ಹಣ ಕೇಳ್ತಾರೆ, ನಾಳೆ ಫೀಸು ಕಟ್ಟ್ರಿ ಅಂತಾರೆ, ಹೌದು ತಾನೆ? ನಾಳೆ ಫೀಸು ಕಟ್ಟಬೇಕಾದ ಮಕ್ಕಳು ಇಲ್ಲ ಇಷ್ಟು ಶುಲ್ಕ ಕೊಟ್ಟರೆ ಮಾತ್ರ ನಿಮಗೆ ಶಾಲೆಯಲ್ಲಿ ಎಂಟ್ರಿ ಕೊಡ್ತೀವಿ, ಇಲ್ಲಾಂದರೆ ವ್ಯವಸ್ಥಿತವಾಗಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸೋವಂಥ ಒಂದು ಹುನ್ನಾರ ಅಂತ ಹೇಳ್ಬೋದು. ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ನಿರಾಕರಣೆ ಮಾಡ್ದಂಗಿದು. ಸರ್ಕಾರಿ ಶಾಲೆ ಮಕ್ಕಳು ಶುಲ್ಕ ಕಟ್ಟಿಸ್ಕೊಂಡ್ರು ಅಂದರೆ ಬಡ ಮಕ್ಕಳಿಗೆ ಆರ್ಥಿಕವಾಗಿ ಯಾರು ಬಡವರು ಇರ್ತಾರೋ ಸರ್ಕಾರ ಜವಾಬ್ದಾರಿ ಅದು. ಉಚಿತ ಕೊಡೋದು ನಿಲ್ಲಿಸ್ರಿ, ನೀವು ನಿಲ್ಲಿಸಿ ಮಕ್ಕಳಿಗೆ ಎಜುಕೇಷನ್ ಮಾಡಿರಿ. ಇವತ್ತು ಎಜುಕೇಷನ್ ನಾಳೆ ದುಡ್ಕೊಂಡು ತಿಂತಾನೆ, ಜನಕ್ಕೆ ದುಡಿಯೋಕ್ಕೆ ದಾರಿ ತೋರಿಸ್ಬೇಕು ಇವರು. ಅದು ಬಿಟ್ಟು ಈ ಶಾಲೆ ಮಕ್ಕಳಿಗೆ ನಾವು ಒಂದೊಂದೇ ಸವಾಲು ಕಿತ್ಕೊತೀವಿ ಅಂದರೆ ಅದು ಅರ್ಥ ಇಲ್ಲದ ಪ್ರಶ್ನೆ ಅದು. ಅಂದರೆ ಇದನ್ನು ಯಾರೂ ಒಪ್ಪಕ್ಕೆ ಸಾಧ್ಯ ಇಲ್ಲ. ಇದು ಸರ್ಕಾರ ಉತ್ತರ ದುಡ್ಡು ಕೇಳುತ್ತೆ ಅಂದರೆ ಅಷ್ಟೊಂದು ಗತಿಗೆಟ್ಟು ಹೋಗ್ಬಿಟ್ಟಿದೆಯಾ ಸರ್ಕಾರ? ಹಂಗಾರೆ ಎಲ್ಲ ಪ್ರೈವೇಟೈಸೇಷನ್ ಮಾಡಿರಿ, ಹಂಗಾರೆ ಸರ್ಕಾರಿ ಶಾಲೆಗಳನ್ನು ಇಂಪ್ರೂವ್ ಆಗುತ್ತೆ. ಸರ್ಕಾರ ಯಾಕಿರಬೇಕು? ಸರ್ಕಾರ ತೆರಿಗೆ ಕಟ್ಟೋದಿರೋದು ಸವಲತ್ತು ಕೊಡಲಿ ಅಂಥೇಳಿ. ಅದು ಬಿಟ್ಬಿಟ್ಟು ಇವರು ಅದನ್ನು ಕೊಡಿ ಇದನ್ನು ಕೊಡಿ, ನಾಳೆ ಶುಲ್ಕನೇ ಕೇಳ್ತಾರೆ, ಬೇರೆದಕ್ಕೆ ಎಂಟ್ರಿ ಫೀ ಕೇಳ್ತಾರೆ ಒಂದೊಂದಕ್ಕೆ. ಹಾಗಾಗಿ ಇದು ಸರಿ ಅನ್ನಿಸ್ತಾ ಇಲ್ಲ, ಇದು ನಮ್ಮ ಅಭಿಪ್ರಾಯ. ಇದು ಸ್ಕೂಲ್ ಮಕ್ಕಳಿಗೆ ಎಲ್ಲ ಫೀಸು ತಗೊಳ್ತಾರೆ. ಮೊದಲಿಂದ ನಾವೆಲ್ಲ ಓದಿದ್ದು ಹೇಗಪ್ಪ ಅಂದರೆ ಹೇಗಪ್ಪ ಅಂದರೆ ಪ್ರಶ್ನೆ ಪೇಪರು ಅವರೇ ಕೊಡ್ತಿದ್ರು, ಉತ್ತರ ಪೇಪರು. ಈಗ ಯಾಕೆ ಹೊಸ ವಿಧಾನ ಮಾಡಿ ಮಕ್ಕಳಿಗೆ ಪೇರೆಂಟ್ಸಿಗೆ ತೊಂದರೆ ಕೊಡ್ತಾ ಇದ್ದಾರೆ? ಹೌದಾ ಸರ್? ಹಾಗಾಗಿ ಪೇಪರು ಮತ್ತು ಪ್ರಶ್ನೆ ಪತ್ರ ಎರಡೂ ಅವರೇ ಕೊಟ್ಟರೆ ಮಕ್ಕಳಿಗೆ ಮತ್ತು ಪೇರೆಂಟ್ಸಿಗೆ ಅನುಕೂಲ ಆಗುತ್ತೆ. ಈ ಅನಾವಶ್ಯಕ ಒಂದೊಂದೇ ಹೊಸ ಸಿಸ್ಟಮ್ ತಗೊಂಡಷ್ಟು ಜನರಿಗೆ ತೊಂದರೆ ಆಗುತ್ತೆ ಸರ್. ಇದು ನಮ್ಮ ಅಭಿಪ್ರಾಯ. ಏನು ಗೊತ್ತಾ ಸರ್, ಗೌರ್ಮೆಂಟ್ ಸ್ಕೂಲ್ ಅಂದರೆ ಎಲ್ಲ ಫ್ರೀ ಇರುತ್ತೆ. ಇವ್ರ ಹತ್ರ ಪೇಪರ್ ಶೀಟ್ ಕೊಡೋಕ್ಕೆ ಫ್ರೀ ದುಡ್ಡು ಇಲ್ಲವಾ ಕೇಳ್ತಾರಲ್ಲ, ಯಾಕೆ? ತಪ್ಪೋದು. ಗೌರ್ಮೆಂಟ್ ಕಾಲೇಜ್ನಲ್ಲಿ ಡ್ರೆಸ್ಸಿಂದ ಹಿಡಿದು ಎಲ್ಲ ಸೌಲಭ್ಯ ಇದೆ, ಊಟದಿದೆ, ಮೆಡಿಸಿನ್ ಇದೆ, ಫ್ರೀ ಸೌಲಭ್ಯ ಇದೆ. ಇವ್ರ ಹತ್ರ ಪೇಪರ್ ಕೊಡೋಕ್ಕೆ ದುಡ್ಡು ಇಲ್ವಾ? ಮಕ್ಕಳ ಹತ್ರ 50 ರೂಪಾಯಿ ಯಾಕೆ ಇಸ್ಕೊಳ್ತಾರೆ? ತಪ್ಪೋದು ಅವ್ರದ್ದು. ಸತ್ಯ ಅಂದೆ, ತಪ್ಪೋದು. ಮಕ್ಕಳ ಹತ್ರ ಇಸ್ಕೊಬಾರ್ದು. ಗೌರ್ಮೆಂಟ್ ಸ್ಕೂಲ್ ಹತ್ರ ದುಡ್ಡಿಲ್ಲ ಅಂತ ಮಕ್ಕಳಿಗೆ ಸೇರಿಸಿರ್ತಾರೆ, ಅವ್ರ ಹತ್ರ ದುಡ್ಡು ಯಾಕೆ ಇಸ್ಕೊಳ್ಬೇಕು ಇವರು? ತಪ್ಪೋದು ರಾಜ್ಯ ಸರ್ಕಾರದ್ದು. ಕೊಡಬೇಕು, ಅವರು ಏನಿದ್ರು ಫ್ರೀ ಮಾಡಿ ಇದು ಮಾಡಬೇಕು ಎಲ್ಲದು. ಅದ್ರ ಬಗ್ಗೆ ಆಮೇಲೆ ಮತ್ತೆ ಅದು ಒಯ್ದಿಲ್ಲ ಮಾಮೂಲಿ ಅವ್ರದ್ದು ಸ್ಕೂಲ್ ಫೀಸು ಗೀಜು ಏನಿಲ್ಲ, ಗೌರ್ಮೆಂಟ್ ಸ್ಕೂಲಿಗೆ ಯಾವೆಲ್ಲ ಇದು ಮಾಡಬೇಕು. ಸರ್, ಈಗ ಪ್ರಶ್ನೆ ಪತ್ರಿಕೆಯನ್ನು ಮೊದಲೆಲ್ಲ ಫ್ರೀಯಾಗಿ ಕೊಡ್ತಿದ್ರು, ಆದರೆ ಈಗೂ ಸಹ ಸರ್ಕಾರ ಅದೇ ರೀತಿಯಾಗಿ ಕೊಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗೆ ಏನಂದರೆ ಈಗ ಗೌರ್ಮೆಂಟ್ ಸಹ ಸ್ಕೂಲು ಅಂತ ಹೇಳಿದ ಮೇಲೆ ಅದನ್ನು ಉಚಿತವಾಗಿ ಕೊಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ರೀತಿ ಮಾಡೋದು ಅವರು ತಪ್ಪು ಸರ್, ನನ್ನ ಪ್ರಕಾರ. ಆ ರೀತಿ ಮಾಡಬಾರ್ದು ಎಲ್ಲರಿಗೂ. ಯಾಕಂದರೆ ಒಂದು ಸರ್ಕಾರ ಅಂತೇಳಿ ಇದು ಮಾಡಿದ ಮೇಲೆ ಯಾಕಂದರೆ ಎಲ್ಲರಿಗೂ ಒಂದೇ ಥರದ ಒಂದು ಮನೋಭಾವ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ಸರ್ಕಾರದ ಈ ಒಂದು ಹೊಸ ಆದೇಶ ಏನಂದರೆ, ಪ್ರಶ್ನಾಪತ್ರಿಕೆ ಮತ್ತು ಕ್ವಶನಿಗೆ ಆನ್ಸರ್ ಯಾವ ಥರ ಏನು ಅಂತ ಕೇಳೋದಕ್ಕಿಂತ ಮೊದಲಾಗಿ ನೀವು ಆನ್ಸರ್ ಶೀಟಿಗೆ 50 ರೂಪಾಯಿ ಕೊಡಿ ಮಿನಿಮಮ್ ದರ ಅಂತ ಹೇಳಿ ಎಲ್ಲ ನಮ್ಮ ಹಿಂದುಳಿದ ವರ್ಗದವರು ಬಹಳಷ್ಟು ಜನ ಇರ್ತಾರೆ. ಇವರಿಗೆಲ್ಲ ಸರ್ಕಾರದ ವತಿಯಿಂದ ಈಗ ಆನ್ಸರ್ ಶೀಟ್ ತಗೊಳ್ಳುವಷ್ಟು ಒಂದು ಕ್ಷೀಣತೆ 50 ರೂಪಾಯಿ ಕೇಳುವಂಥದ್ದು ಸರ್ಕಾರದ ಹೇಳಿತನ ಇದು. ಅದಲ್ಲದೆ ಸಿದ್ದರಾಮಯ್ಯ ಸರ್ಕಾರ ಇವಾಗ ಮಾಡಿರ್ತಕ್ಕಂಥದ್ದು 5 ಗ್ಯಾರಂಟಿಗಳಲ್ಲಿ ಬಸ್ ಫ್ರೀ, ಕರೆಂಟ್ ಉದ್ದೆ ಫ್ರೀ, ಬರೀ ಎಲ್ಲ ಫ್ರೀ ಇರಲಿ, ಇದು 50 ರೂಪಾಯಿ ಕೇಳುವಂಥದ್ದು ಬಹಳ ಹೀನಾಯಕಾರವಾಗಿದೆ ಸಂಗತಿ ಆಗಿದೆ. ಈ ಸರ್ಕಾರದ ಈ ಒಂದು ಗೌರ್ಮೆಂಟ್ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿವರೆಗೆ ಬೇಕಾಗಿರ್ತದೆ ಎಲ್ಲ ಸೌಲಭ್ಯಗಳು ಸರ್ಕಾರದ ವತಿಯಿಂದ ಎಲ್ಲ ಒದಗಿಸಲಾಗಿದೆ. ಆದರೂ ಈ ಒಂದು ವಿಶೇಷವಾಗಿರ್ತಕ್ಕಂಥ
ಪ್ರಶ್ನಾ ಪತ್ರಿಕೆ ನಾವು ಕೊಡ್ತೀವಿ. ಈ ಕ್ವಶನ್ಸು ಬರೆದು ನಾವು ಹೇಳಿ ಆನ್ಸರ್ ಶೀಟಿಗೆ ನೀವು ಹಣ ಏನೋ ಒಂದು 50 ರೂಪಾಯಿ ಕೊಟ್ಟರೆ ನಾವು ಕೊಡಬಲ್ಲರು ಅಂತ ಹೇಳೋದು ಇದು ಅಮಾನ್ಯ. ಇದು ನಿಜವಾಗಲೂ ಇದು ಈ ಸಂಗತಿ ವಿಚಾರದಲ್ಲಿ ನಮ್ಮೆಲ್ಲರ ವಿಶೇಷ ಏನಂದರೆ ಇದು ಧಿಕ್ಕಾರ ಮಾಡ್ತೀವಿ. ಯಾಕಂದರೆ ಈಗಿನ ಒಂದು ವಿಶೇಷತೆ ಮಕ್ಕಳಿಗೆ ಇಷ್ಟೆಲ್ಲ ಕಷ್ಟಪಟ್ಟು ಅವರ ಹಿರಿಯರು ಪೋಷಕರು ಎಲ್ಲ ಮಾಡಿರ್ತಕ್ಕಂಥ ಕಷ್ಟ ಏನಂದರೆ ಅದಕ್ಕೂ ಸರ್ಕಾರದಿಂದ ಕೊಡೋಕ್ಕಾಗೋದಿಲ್ವಾ ಏನು ಅಂತ ಹೇಳೋದು ಇದು ಪ್ರಶ್ನಾರ್ಥಕವಾಗಿ ಉಳಿದಿದೆ. ಓಂ ಗಣೇಶ್, ಶಿವಮೊಗ್ಗ. ನಮಸ್ಕಾರ. ನೋಡಿ, ಇದು ಆ್ಯಕ್ಚುಲಿ ಗೋರ್ಮೆಂಟು ಕಾಂಗ್ರೆಸ್ ಗೌರ್ಮೆಂಟ್ ಇರ್ಬೋದು, BJP ಗೌರ್ಮೆಂಟ್ ಇರ್ಬೋದು, JDS ಗೌರ್ಮೆಂಟ್ ಇರ್ಬೋದು. ಆದರೆ ಕಾಂಗ್ರೆಸ್ ಸಿದ್ದರಾಮಯ್ಯವರು ಅದೊಂದು 50 ರೂಪಾಯಿ ಕಟ್ಟ್ರಿ ಅಂತ ಅವಶ್ಯಕತೆ ಏನಿಲ್ಲ. ಬಡವರು ಏನು ಮಾಡಬೇಕು, ಅವ್ರ ಅವಸ್ಥೆ ಏನಾಗಬೇಕು, ಅದು ಗೌರ್ಮೆಂಟ್ ಸ್ಕೂಲಿಗೆ ಸಂಬಂಧಪಟ್ಟಿದ್ದಂಥ ಅದು ಹಿಂದೂಗಳ ಮಂತ್ರ ಅಂತಲ್ಲ, ಯಾರೇ ಜಾತಿ ಆಗಲಿ ಭಾಳ ತೊಂದರೆ ಆಗುತ್ತೆ. ಈ ಥರ ಮಾಡೋದಲ್ಲ, ಇದು ಒಳ್ಳೆಯದು ಅಲ್ಲ. ಇದು ಆ ಉದ್ದೇಶಕ್ಕೋಸ್ಕರ ದಯವಿಟ್ಟು ಯಾವ ಕಾರಣಕ್ಕೂ ಈ ಥರ ಮಾಡಬೇಡ್ರಿ. ಇದು ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ನೀವು ಒಂದು ಇದು ಮಾಡಿರಿ. ಎಲ್ಲದಕ್ಕೂ ನೀವು 5 ಇದಕ್ಕಂತ ನೀವು ಕೊಡ್ತಾಯಿದ್ದೀರಾ. 50 ರೂಪಾಯಿ ಕೊಡೋಷ್ಟು ಯೋಗ್ಯತೆ ಅಲ್ವಾ ನಿಮ್ಮ ಗೌರ್ಮೆಂಟಿಗೆ ಅಂತ ಈ ಮಾತನ್ನು ಹೇಳ್ತೀನಿ. ದಯವಿಟ್ಟು ನೀವು ತಿಳ್ಕೊಳ್ರಿ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ ನನಗೆ. ದಯವಿಟ್ಟು ಕ್ಷಮಿಸಿ, ಏನೇ ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ಆದಷ್ಟು ನೀವು ಇದನ್ನು ಆದಷ್ಟು ಕಂಟ್ರೋಲ್ ಮಾಡಿರಿ. ಇದನ್ನು ಬೇಡ, ಇದು ಕ್ಯಾನ್ಸಲ್ ಮಾಡಿರಿ ಅಂತ ಉದ್ದೇಶಪೂರ್ವಕ ನಿಮಗೆ. ಏನಿಲ್ಲ, ಗೌರ್ಮೆಂಟ್ ಮಾಡ್ತಾ ಇರೋದು ಸಣ್ಣ ತಪ್ಪಿದೆ ಅಂತ ಅನ್ನಿಸ್ತಾ ಇದೆ. ಈ ವಿಚಾರದಲ್ಲಿ ಜನಗಳ ಅಭಿಪ್ರಾಯನೂ ತಗೋಬೇಕು. ಜನಗಳ ಅಭಿಪ್ರಾಯ ತೊಗೊಳ್ದೇ ಅವ್ರು ಏಕದಮ್ ತೊಗೊತಾ ಇರೋದು ದೊಡ್ಡ ತಪ್ಪಿದೆ. ಆದಷ್ಟು ಮುಂಚೆ ಯಾವ ಥರ ಇದ್ದಿತ್ತೋ ಅದೇ ಥರನೇ ಮಾಡಿ, ವ್ಯವಸ್ಥೆ ಮಾಡಿ. ಅವರು ದುಡ್ಡು ತೊಗೊಳ್ಳೋದೇ ಇದ್ದಂಗೆ ಆನ್ಸರ್ ಶೀಟನ್ನು ಕೊಡ್ತಾ ಹೋಗಿ ಸರ್, ಅಷ್ಟೇ ಸಾಕು. ಅದು ನಮ್ಮ ವಿನಂತಿ. ಥ್ಯಾಂಕ್ ಯು. ಹಲೋ 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 ಟೆಸ್ಟಿಂಗ್. ಹಲೋ